ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ. ಸಕ್ಕರೆ ಜಿಲ್ಲೆ ಎಂದೇ ಪ್ರಸಿದ್ಧಿ ಹೊಂದಿರುವ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ನಿಂದ ತುಮಕೂರು ಮತ್ತು ಮೈಸೂರು ರಾಜ್ಯ ಹೆದ್ದಾರಿಯಿಂದ ಸರಿಸುಮಾರು ಅರ್ಧ ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದು ಭವ್ಯವಾಗಿ ನಿರ್ಮಾಣವಾಗಿರುವ ನವೋದಯ ಇಂಟರ್ನ್ಯಾಷನಲ್ ಸ್ಕೂಲ್. ಈ ಶಾಲೆಯನ್ನು ಗ್ರಾಮೀಣ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ಧ್ಯೇಯವನ್ನು ಇಟ್ಟುಕೊಂಡು ಕೆಳಗೆರೆಯ ಶ್ರೀಯುತ ಶ್ರೀ ದೇವರಾಜುರವರು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು. ಸರ್ವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದೇವರಾಜು ಅಂತ. ನಾನು ನಾಗಮಂಗಲ ತಾಲೂಕು ಕಸಬಾ ಹೋಬಳಿ ಕೆಳಗೆರೆ ಗ್ರಾಮದಲ್ಲಿ ಜನಿಸಿ ಕೆಳಗೆರೆ ಗ್ರಾಮದಲ್ಲೇ ವಿದ್ಯಾಭ್ಯಾಸ ಮಾಡಿ ಅಪ್ ಟು PUCವರೆಗೂ ನಾಗಮಂಗಲ ತಾಲೂಕಿನಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ತದನಂತರ ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿ ತದಾದ ನಂತರ ನಾನು ಮನಗಂಡು ನಾನು ಪಡೆದ ಶಿಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ನಾವು ಪಡೆದ ಶಿಕ್ಷಣ ಎಷ್ಟು ಮಟ್ಟಿಗೆ ಪಡೆದಿದ್ವಿ ಆ ಥರ ಶಿಕ್ಷಣ ಪಡೆದು ಹೋದಾಗ ನಮ್ಮ ಗ್ರಾಮಾಂತರ ಮಕ್ಕಳುಗಳು ತುಂಬ ಕಷ್ಟಪಡ್ತಾಯಿದ್ರು. ನಾನು ತುಂಬ ಕಷ್ಟಪಟ್ಟೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶದ ಮಟ್ಟದಲ್ಲಿ ನಾವು ವ್ಯವಹರಿಸಬೇಕಾದಾಗ ತುಂಬ ಕಷ್ಟ ಆಗುತ್ತೆ. ನಮ್ಮ ಶಿಕ್ಷಣ ನಮ್ಮ ಹಳ್ಳಿನಲ್ಲಿ ಸಿಕ್ಕಿರಲಿಲ್ಲ. ಅದನ್ನು ಮನಗಂಡು ನಾನು ಈ ಒಂದು ಗ್ರಾಮಾಂತರ ಭಾಗದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಒಂದು ಒಳ್ಳೆಯ ಎಜುಕೇಷನ್ನ ಕೊಡಬೇಕು ಗ್ರಾಮಾಂತರ ಮಕ್ಕಳುಗಳಿಗೆ ಅಂತೇಳಿ ಈ ಒಂದು 2008ರಲ್ಲಿ ಈ ಸಂಸ್ಥೆಯನ್ನು ನವೋದಯ ಇಂಟರ್ನ್ಯಾಷನಲ್ ಸ್ಕೂಲನ್ನು ಶುರು ಮಾಡಿದ ನಂತರ ಒಂದು ಸಣ್ಣ ಸಂಸ್ಥೆಯಾಗಿ ಶುರು ಮಾಡಿದ ಈ ಒಂದು ವಿದ್ಯಾಸಂಸ್ಥೆ ಇವತ್ತು 500 ಮಕ್ಕಳವರೆಗೂ ಬೆಳೆದು ನಿಂತಿದೆ. ನಮ್ಮಲ್ಲಿ ಮೇಯ್ನು ಈ ಶಾಲೆಯ ಉದ್ದೇಶ ಆಗಲೇ ನಿಮಗೆ ತಿಳಿಸಿದ್ವಿ, ಉತ್ತಮವಾದ ಶಿಕ್ಷಣವನ್ನು ಕೊಡೋದು, ಶಿಸ್ತುಬದ್ಧತೆಯಿಂದ ಕೂಡಿದ ಉತ್ತಮವಾದ ಶಿಕ್ಷಣ ಕೊಡುವುದೇ ಮೂಲ ಗುರಿಯಾಗಿರೋದರಿಂದ ನಾವು ಶಿಸ್ತುಬದ್ಧತೆಗೆ ಮತ್ತು ಉತ್ತಮ ಶಿಕ್ಷಣಕ್ಕೆ ನಾವು ತುಂಬ ಬೆಲೆ ಕೊಟ್ಕೊಂಡು ಬಂದಿದ್ದೀವಿ. ಈಗ 15 ವರ್ಷ ಆಗಿ ಈ ಸಂಸ್ಥೆ ಶುರುವಾಗಿ 15 ವರ್ಷ ಆಗಿದೆ. 15 ವರ್ಷದಲ್ಲಿ ಉತ್ತಮ ಶಿಕ್ಷಣ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ SSLC ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ ಏಕೈಕ ಶಾಲೆ ಆಗಿದೆ ಈ ತಾಲೂಕಿನಲ್ಲಿ. ಇವತ್ತು ಸಹಿತ ಶಾಲೆಗೆ ಆ ಒಂದು ಬಿರುದಿದೆ. ಹಾಗಾಗಿ ಈ ಒಂದು ವಿದ್ಯಾಭ್ಯಾಸವನ್ನು ನಾವು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಉತ್ತಮ ಶಿಕ್ಷಣ ನಾವು ಯಾಕೆ ಕೊಡ್ತಾಯಿದ್ದೀವಿ ಅಂತಂದರೆ ಇಂಡಿವಿಜುವಲಿ ನಾವು ಮಕ್ಕಳನ್ನ ಅಟೆನ್ಷನ್ ತೊಗೋತೀವಿ, ಪ್ರತಿನಿತ್ಯ ಅದನ್ನು ವಾಚ್ ಮಾಡ್ತೀವಿ, ಟೀಚರ್ಸ್ಗೂ ಸಹಿತ ಟ್ರೈನಿಂಗ್ ಮಾಡ್ತಾ ಇರ್ತೀವಿ, ಅವ್ರನ್ನೂ ಮೋಟಿವೇಶನ್ ಮಾಡ್ತಾ ಇರ್ತೀವಿ. ಏನು ಆಗ್ತಾಯಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಅನ್ನೋದನ್ನು ಸಹಿತ ನಾವು ಅವ್ರಿಗೆ ಟೀಚರ್ ಜೊತೆ ಸಮಾಲೋಚನೆ ಮಾಡಿ ಮಕ್ಕಳಿಗೆ ಎಜುಕೇಷನ್ನ ನಾವು ಕೊಟ್ಕೊಂಡ್ಬಂದಿದ್ದೀವಿ. ಗ್ರಾಮಾಂತರದ ಮಕ್ಕಳುಗಳು ಭಾಳ ಬುದ್ಧಿವಂತಿರ್ತಾರೆ, ಬಟ್ ಅವರನ್ನು ಕಟ್ಟಾಗಿ ಶಿಕ್ಷಣ ಕೊಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇಲ್ಲಿ. ಸಿಟಿ ಮಕ್ಕಳುಗಳು ಕಟ್ಟಾಕಂಗಿಲ್ಲ, ಅವರೇ ಮಕ್ಕಳು ಅಪ್ಪ ಅಮ್ಮದಿರೇ ಕಟ್ಟಾಕ್ಬಿಟ್ಟಿರ್ತಾರೆ. ಅವ್ರಿಗೆ ಶಿಕ್ಷಣ ಕೊಡೋದು ಭಾಳ ಈಸಿ. ಹಳ್ಳಿ ಮಕ್ಕಳು ಟಾಲೆಂಟ್ ಇರ್ತಾರೆ, ಅವ್ರನ್ನ ಕಟ್ಟಾಕಿ ಶಿಕ್ಷಣ ಕೊಡೋದೇ ಕಷ್ಟ. ಅವ್ರನ್ನ ಕಟ್ಟಾಕಿ ಶಿಕ್ಷಣವನ್ನು ನಾವು ಕೊಟ್ಕೊಂಡ್ಬಂದಿದ್ದೀವಿ. ಇದು ನಮ್ಮ ಮೂಲ ಧ್ಯೇಯ. ನಾನೊಬ್ಬ ಗ್ರಾಮಾಂತರದಲ್ಲಿ ಹುಟ್ಟಿ ಗ್ರಾಮಗಳಲ್ಲಿ ನಮ್ಮ ರೈತರ ಮಕ್ಕಳುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಮ್ಮ ರೂರಲ್ ಸೆಕ್ಟರ್ಗಳಲ್ಲಿ ಒಳ್ಳೆ ಶಿಕ್ಷಣ ಪಡೆಯೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಮನಗಂಡು ನಾವು ಉತ್ತಮವಾದ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು A1, A2, A3, A4 ಎಂದು ವಿಭಾಗಿಸಿ ಅವರಿಗೆ ವಿಶೇಷವಾದ ಕೋಚನ್ನು ನೀಡಲಾಗುತ್ತದೆ.
ಈಗಿನ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಕಲಿಕೆ ಅತಿ ಮುಖ್ಯವಾಗಿದೆ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ಉತ್ತಮ ಅನುಭವಿ ಕಂಪ್ಯೂಟರ್ ಶಿಕ್ಷಕರನ್ನು ಹಾಗೂ ಅತ್ಯುತ್ತಮ ನವನವೀನ ಕಂಪ್ಯೂಟರ್ಗಳನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳಿಗೆ ನೋಡಿ ತಿಳಿ ಮಾಡಿ ಕಲಿ ಎನ್ನುವ ಸಂದೇಶದಂತೆ ಉತ್ತಮ ಕಲಿಕೆಗೆ ನಮ್ಮ ಶಾಲೆಯಲ್ಲಿ ಅಗತ್ಯವಾಗುವ ಅತ್ಯಾಧುನಿಕ ಪ್ರಯೋಗ ಶಾಲೆಯನ್ನು ಒಳಗೊಂಡಿದೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೃಹತ್ತಾದ ಆಡಿಟೋರಿಯಂ ಅನ್ನು ಸಹ ಹೊಂದಿರುತ್ತದೆ. ನಮ್ಮಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯನ್ನು ಕಲಿಸುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಭಾಷಾ ಜ್ಞಾನವನ್ನು ವೃದ್ಧಿಸಲು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷಾ ಪ್ರಯೋಗಾಲಯವನ್ನು ಆರಂಭಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಉತ್ತಮವಾದ ವಿಶಾಲವಾದ ಕ್ರೀಡಾಂಗಣವಿದ್ದು ಮಕ್ಕಳ ಸುರಕ್ಷತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶಾಲೆಯ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಕ್ರೀಡಾ ಚಟುವಟಿಕೆಗಳಾದಂತಹ ಕಬಡ್ಡಿ, ಖೋ-ಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್ ಜೊತೆಗೆ ಇಂಡೋರ್ ಗೇಮ್ಸ್ಗಳಾದಂತಹ ಚೆಸ್, ಕ್ಯಾರಂ ಬೋರ್ಡ್, ಟೇಬಲ್ ಟೆನ್ನಿಸ್ ನಂತಹ ಆಟಗಳನ್ನು ನುರಿತ ಕ್ರೀಡಾ ಶಿಕ್ಷಕರಿಂದ ಇಲ್ಲಿ ಕಲಿಸಲಾಗುತ್ತದೆ. ಶಾಲೆಯ ಆವರಣದ ಒಳಗಡೆ ಚಿಕ್ಕ ಮಕ್ಕಳಿಗೆ ಸುಂದರವಾದ ಕಿಂಡರ್ ಗಾರ್ಟನ್ ಕೂಡ ಇರುತ್ತದೆ. ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಸಿಸಿಟಿವಿ ಕಣ್ಗಾವಲಿದ್ದು ವಿಶೇಷವಾದ ಸೆಕ್ಯೂರಿಟಿಯನ್ನು ಒಳಗೊಂಡಿರುತ್ತದೆ. ಗ್ರಾಮೀಣ ಭಾಗದಿಂದ ಹಾಗೂ ಹೊರವಲಯದಿಂದ ಬರುವ ಮಕ್ಕಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಬಸ್ನಲ್ಲಿ ಸ್ಪೀಡೋಮೀಟರ್ ಮತ್ತು GPS ಹಾಗೂ ಸಿಸಿಟಿವಿಯನ್ನು ಒಳಗೊಂಡಿರುತ್ತದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ.
ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರವೇ ನಮಃ, ಗುರವೇ ನಮಃ.
1 ಮಂತ್ಸ 2 ಮಂತ್ಸ ಎರಡು ಬರೀತಾರೆ. ಇದೆಲ್ಲ ಪ್ರತಿಯೊಂದನ್ನು ಬುಕ್ಸ್ ನೋಡಿ ಅವನೇ ಕುತ್ಕೊಂಡು ನಿಮ್ಗೆ ಅನ್ನಿಸ್ತಾ ಮ್ಯಾಮ್ ನನ್ನ ಮಗು ಕಲಿತಾನ ಇಷ್ಟು ಕಲಿತಾನ ಅಂತ ಮೊದಲು ಅನ್ಸಿತ್ತು ಮ್ಯಾಮ್. ನಾನೇ ಸುಮಾರು ಸಲ ನಾಜಿಯಾ ಮ್ಯಾಮ್ಗೆ ಹೇಳಿದ್ದೀನಿ, ಥ್ಯಾಂಕ್ಸ್ ಮ್ಯಾಮ್ ಅಂತಾನು ಹೇಳಿದ್ದೀನಿ. ಅಂದ್ರೆ ಅವನು ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಕಲ್ತಿದ್ದಾನೆ ಅಂತ ಕಲ್ತಿದ್ದಾನೆ. ರಿಸಲ್ಟ್ ಗೊತ್ತಾಗುತ್ತೆ. ಇವ್ನ ಮನೇಲಿ ಒಂದು ಅಕ್ಷರನೂ ನಾನು ಬರ್ಸಕ್ ಆಗಿರ್ಲಿಲ್ಲ. ಈ ಕ್ಲಾಸಿಗೆ ಸೇರಿಸಿದ್ಮೇಲೆ ಮನೆಗೆ ಬಂದು ಏನಿದೆ ಕ್ಲಾಸಲ್ಲಿ ಏನು ಹೋಗ್ತಿದಾರೋ ಪ್ರತಿಯೊಂದು ಮನೇಲಿ ಹೇಳ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಮಾಡ್ತಾನೆ. ಆ ಥರ ಒಂದ್ಸಲ ಟಾಪರ್ ಇದ್ದಾನೆ ಕ್ಲಾಸ್ಗೆ. ಮನೇಲಿ ಏನು ಬರ್ತಾರಲ್ಲ ಒಂದು ಅಕ್ಷರನೂ ಬರ್ಸಕ್ಕಾಗಲ್ಲ. ನಾನು ನೀವು ಹೇಳಿದ್ರಲ್ಲ ಅಡ್ಮಿಷನ್ ಮಾಡಿದ್ಮೇಲೆ ಇವಾಗ ನಾವು ಬೇರೆ ಕೇಳೋದೇ ಬೇಕಾದ್ರೆ ಮನೇಲಿ ಹೇಳ್ಕೊಡೋದೇ ಬೇಕಿಲ್ಲ, ಅಷ್ಟು ಫಾಸ್ಟ್ ಇದ್ದಾರೆ. ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಏನು ಅಂದರೆ ನವೋದಯಕ್ಕೆ ಒಂದು ನಮ್ಮ ಸ್ಕೂಲ್ ಕಲಿಸ್ತೀವಿ, ತುಂಬ ಚೆನ್ನಾಗಿ ಓದ್ತಾ ಇದೆ. ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು, ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಆಗಬೇಕು. Navoday International School is a very good school. In the student, very good teachers. So school is fine. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಮನೇಲಿ ತುಂಬಾ ಆಕ್ಟಿವ್. ಏನಂದ್ರೆ ಸುಮ್ಮನೆ ಬಾಯಿ ಬಿಟ್ಟಿರೋದಲ್ಲ, ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಎಲ್ಲಾದ್ರೂ. ನಾನು ಸಾಕು ನಿಲ್ಸಲ್ಲ. ಏನೋ ನಾನೇ ಒಂದು ಹೇಳ್ಕೊಟ್ರೆ ಇಲ್ಲ ನಾನು ಹೇಳ್ಕೊಟ್ಟಿರೋದೇ ಹೀಗೆ, ನಾನು ಹಿಂಗೆ ಹೇಳೋದು ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ. ಅದೇ ಹೇಳಿದ್ರೆ 4 ಇಯರ್ಸ್ಗೆ 50% ಜಾಸ್ತಿನೇ ಕಲಿತಿದ್ದಾರೆ. ಅದು ಈ ಕರ್ಜಿ ರೈಟಿಂಗ್ಸು ನೀವು ಹೇಳ್ಕೊಡೋ ಸ್ನ್ಯಾಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಓದ್ತಿದ್ದಾನೆ, ನಮ್ಗೆ ತುಂಬಾ ಖುಷಿಯಾಗಿದೆ. ಮಾಡಲಲ್ಲಿ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ. ಟಿಪ್ಪು ಕಂಪೇರ್ ಮಾಡಿದ್ರೆ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಟಿಪ್ಪು ಗುಡ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಕರ್ಸಿವೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಇನ್ನು LKG ಆಲ್ಮೋಸ್ಟ್ ಮಾಮೂಲಿ ABCD ಮತ್ತೆ ಇನ್ನೂ 1 ಮಂತ್ ಟೇಬಲ್ಸ್ ಅಷ್ಟೇ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಕಂಪೇರ್ ಮಾಡ್ಕೊಂಡ್ರೆ ನವೋದಯ ಗುಡ್ ಆಗ್ತೀನಿ. ಅಂದ್ರೆ ಅವ್ರಿಗಿಂತ ತುಂಬಾ ಆಕ್ಟಿವ್ ಆಗು ಇದ್ದಾಳೆ. ಎಲ್ಲ ಏನ್ ಕೇಳಿದ್ರು ನಾನೇ ಸಾಕು ಅನ್ನೋಷ್ಟು ಹೇಳ್ತಾನೆ ಇರ್ತಾಳೆ. ಇನ್ನು ನೆಕ್ಸ್ಟ್ ಇನ್ನು ಯಾವ ತರ ರೆಡಿ ಮಾಡ್ತಾರೆ ಅಂತ ನೋಡ್ತೀನಿ. ಒಂದು ಇಂಪ್ರೂವ್ ಆಗ್ತಾನೆ ಅಂತ ಅನ್ಕೊಂಡಿಲ್ಲ ಮೇಡಮ್. ಆದ್ರೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ, ಇಷ್ಟೊಂದು ಓದ್ತಾನೆ ಈ ತರ ರೈಟಿಂಗ್ ಬರೀತಾನೆ ಅನ್ನೋದೇ ನಾವು ಅನ್ಕೊಂಡಿರ್ಲಿಲ್ಲ ಮೇಡಮ್. ಇನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ತುಂಬಾ ಆಕ್ಟಿವ್ ಆಗ್ತಿದ್ದಾನೆ ಮೇಡಮ್. ಹೆಂಗೆ ಅಂದ್ರೆ ಬೇರೆ ಮಕ್ಳಿಗೆ ಇವಾಗ ಕಲ್ತಿದ್ದೀನಿ ತೋರಿಸ್ಬೇಕು ಬೇರೆ ಮಕ್ಳ ಮುಂದೆ. ಅವನು ಅದನ್ನ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಬೇರೆ ಮಕ್ಳ ಮುಂದೆ ತೋರಿಸ್ಬೇಕು, ನಾನು ಅದನ್ನ ಹೇಳ್ಬೇಕು ಅಂತ ಬೇರೆ ಮಕ್ಳಿಗೂ ಹೇಳ್ಕೊಡೋಕೆ ಟ್ರೈ ಮಾಡ್ತಾನೆ. ಅದೊಂದು ಖುಷಿ ಆಗುತ್ತೆ. ನವೋದಯ ಸ್ಕೂಲ್ ಇಸ್ ವೆರಿ ಗುಡ್, ಬೆಸ್ಟ್. ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಇದೇ ತರ ಮುಂದುವರೆದ್ರೆ ಒಂದು ಒಳ್ಳೆ ಒಪಿನಿಯನ್, ಒಂದು ಒಳ್ಳೆ ನೇಮ್ ಟೈಮ್ ಬರುತ್ತೆ ಸ್ಕೂಲ್ಗೆ. ಥ್ಯಾಂಕ್ ಯು ಸರ್. ಪಾಠಶಾಲಾ ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಯಾವ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಎಲ್ಲ ಚೆನ್ನಾಗಿದೆ. ಏನಿಲ್ಲ, ಎಜುಕೇಶನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಾವು ಪುನರ್ವಿರ ಪೇರೆಂಟ್ಸ್ ನಾವು ಕನ್ನಡದಿಂದ ಬಂದಿರೋದು. ನವೋದಯದಲ್ಲಿ ಅವಳು ಓದ್ಸಲ ನಾವು ನೋಡಿದ್ವಿ ಅವಳು ಎಜುಕೇಶನ್ ಹೇಗೆ ಇಂಪ್ರೂವ್ ಆಗ್ತಾ, ಅದಕ್ಕಿಂತ ಡಬ್ಬಲ್ ಇಂಪ್ರೂವ್ ಆಗ್ತಾ ಇದ್ದಾರೆ ಮೇಡಮ್. ಅದು ತುಂಬಾ ಖುಷಿ ಆಗ್ತದೆ. ಅವ್ರು ಹೇಳ್ತಾ ಇದ್ರೆ ನೋಡಿದ್ರೆ ಅವ್ರು ನಾವೇ ಇನ್ನೂ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ಖುಷಿ ಮೇಡಮ್.